ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಅಕ್ಕಿ ತರಿಯಿಂದ ಮಾಡುವಂಥ ಒಂದು ಇಡ್ಲಿ, ಅಕ್ಕಿ ತರಿ ಮತ್ತು ಹಾಲು ಹಾಕ್ಬಿಟ್ಟು ಮಾಡುವಂಥ ಒಂದು ಇಡ್ಲಿನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡೋದು, ತುಂಬ ಏನು ಕಷ್ಟ ಇಲ್ಲ ಅದು. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಅದು ಕೂಡ ತುಂಬ ಸಿಂಪಲ್ಲೇ. ಏನು ಬೇಕು ಅಂದರೆ 1 ಕಪ್ ಅಕ್ಕಿ ತರಿ. ಅದು ತುಂಬ ದಪ್ಪ ಇರಬಾರ್ದು, ಮೀಡಿಯಮ್ ಇರಲಿ. ತುಂಬ ದಪ್ಪ ಇದ್ದರೆ ಅದು ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಸಣ್ಣನೂ ಇರಬಾರ್ದು, ಮೀಡಿಯಮ್ ಇರಲಿ ಅಕ್ಕಿ ತರಿ. ಅದು ತೊಗೊಂಡು ಅದನ್ನು ತೊಳ್ಕೊಂಡು ಅದನ್ನು ಹಾಲಲ್ಲಿ ನೆನೆ ಹಾಕೋದು. ಚೆನ್ನಾಗಿ ನೀರಲ್ಲಿ ಒಂದು ಸಲ ತೊಳೆದ್ಬಿಟ್ಟು ಬಸ್ಬಿಟ್ಟು ಅದನ್ನು ಹಾಲಲ್ಲಿ ನೆನೆ ಹಾಕೋದು. ಹಾಲು ಹೇಗಿರಬೇಕು ಅಂತಂದರೆ ಅದಕ್ಕಿಂತ ಒಂಚೂರು ಮೇಲಿರಬೇಕು ಹಾಲು. ಅಕ್ಕಿ ತರಿಗಿಂತ ಒಂದು ಚೂರು ಮೇಲಿರಬೇಕು ಹಾಲು ಹಾಕಿದ್ರೆ ನೆನೆಯಕ್ಕೆ ಹಾಕಿದಾಗ. 1 ಗಂಟೆ ಬಿಟ್ಟು 1 ಗಂಟೆ ಅದನ್ನು ನೆನೆಯಕ್ಕೆ ಬಿಡಬೇಕು. ಅದೇ ಟೈಮಲ್ಲೇ ನಾನೇನು ಮಾಡ್ತೀನಿ, 2 ಸ್ಪೂನ್ ಕಡಲೆಬೇಳೆನೇ ಕೂಡ ನೆನೆ ಹಾಕ್ಕೊಂಡ್ಬಿಡ್ತೀನಿ. ಇದು 1 ಗಂಟೆ ನೆನೆಯಕ್ಕೆ ಬಿಡೋಣ. ಈಗ ಅದಕ್ಕೆ ಹಾಕೋ ಸಾಮಾನುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಕ್ಯಾರೆಟ್ ತುರಿ, ಈರುಳ್ಳಿ, ಜೀರಿಗೆ ಮತ್ತು ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಚೂರು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಬೇಕು. ಈಗ ಇಲ್ಲಿ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ, ಕಡಲೆ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಕ್ಕರೆ, ಉಪ್ಪು ಇಷ್ಟನ್ನು ಹಾಕ್ತೀನಿ. ಬೆಳ್ಳುಳ್ಳಿ ಹಾಕ್ತೀನಿ, ಶುಂಠಿ ಹಾಕ್ತೀನಿ. ಹುಳಿಗೋಸ್ಕರ ನಿಂಬೆಹಣ್ಣು ಹಾಕ್ತೀನಿ. ಇದನ್ನು ರವೆ ಇಡ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕಲಿಸ್ಕೊಳ್ಳೋಣ ಬನ್ನಿ. 1 ಅವರ್ ಆಗಿದೆ. ಈಗ ಅದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿ 1 ಅವರ್ ಆಯಿತು. 1 ಅವರ್ ಏನು ಬೇಕಿರಲಿಲ್ಲ, ಬಟ್ ನಾನು ಮುಂಚೆನೇ ನೆನೆ ಹಾಕಿದ್ದೆ. ಸ್ವಲ್ಪ 1 ಅವರ್ ಟೈಮ್ ಕೊಟ್ಟೆ ಇವಾಗ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಹಾಲಿಷ್ಟು ಮೇಲಿರಬೇಕು. ಈಗ ಸಾಮಾನುಗಳನ್ನೆಲ್ಲ ಹಾಕ್ಬಿಟ್ಟು ಕಲಿಸ್ಕೊಂಬಿಡೋಣ. ಇವಾಗ ನೋಡಿ, ಈರುಳ್ಳಿ ಹಾಕ್ತೆ, ಅದನ್ನು ಕೂಡ ತುರ್ಕೊಂಬಿಟ್ಟಿದ್ದೀನಿ. ಕ್ಯಾರೆಟ್ ತುರಿಯೋ ಟೈಮಲ್ಲಿ ಅದನ್ನು ತುರ್ಕೊಂಬಿಟ್ಟಿದ್ದೀನಿ. ಈಗ ಮತ್ತು ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಚೂರುಗಳು ಹಾಕಿದ್ದೀನಿ. ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಇಷ್ಟೇ ಹಾಕಬೇಕಾಗಿರೋ ಪದಾರ್ಥಗಳವು. ಸಬ್ಸಿಗೆ ಸೊಪ್ಪಿದ್ರೆ ಹಾಕ್ಕೊಳ್ಳಿ, ಸಿಕ್ಕಿದ್ರೆ ಹಾಕ್ಕೊಳ್ಳಿ. ಅದು ನನಗೇನು ಇಷ್ಟ ಆಗಲ್ಲ ಅಂತ ಅದಕ್ಕೆ ಹಾಕ್ಕೊಳ್ಳಲ್ಲ ನಾನು ಅಷ್ಟೇ. ಹಾಕ್ಕೊಳ್ಳೋರು ಹಾಕ್ಕೋಬೋದು ಬೇಕಾದರೆ. ಆಮೇಲೆ ಕಡಲೆಬೇಳೆ ನೆನೆಸಿದ್ವಲ್ಲ, ಕಡಲೆಬೇಳೆ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋದು. ಇವಾಗ ಈ ಕಡೆ ಚಟ್ನಿಗೂ ರೆಡಿ ಮಾಡ್ಕೊಂಡಿದ್ದೀನಿ. ಹಾಕ್ಬೇಕು ಇವಾಗ. ಇಡ್ಲಿ ಬಿಟ್ಬಿಟ್ಟು ಆಮೇಲೆ ಚಟ್ನಿಗೆ ಹಾಕ್ತೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಇವಾಗ ಇದಕ್ಕೊಂಚೂರು ಉಪ್ಪು ಮತ್ತು ಸಕ್ಕರೆನೂ ಹಾಕಿದ್ದೀನಿ. ಸಕ್ಕರೆ 1 ಸ್ಪೂನು, ಉಪ್ಪು ಟೇಸ್ಟಿಗೆ, ಅದು ಹೇಳಲಿಲ್ಲ ನಾನು. ಆದಷ್ಟು ಹಾಕ್ಬಿಟ್ಟು ಇವಾಗ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದು ಹೊಂದ್ಕೊಳ್ಳಲ್ಲ ಅಂತ ಅನಿಸುತ್ತೆ ಕಲಿಸುವಾಗ. ಏನಪ್ಪ ಇದು ಏನು ಹೊಂದ್ಕೋತಾನೆ ಇಲ್ಲ ಅಂತ ಅನ್ನಿಸ್ಬೋದು ನಿಮಗೆ ಕಲಿಸುವಾಗ. ಬಟ್ ಆಮೇಲೆ ಇಡ್ಲಿ ಆದಾಗ ಹೊಂದ್ಕೊಂಡಿರುತ್ತೆ ಮತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಹಾಲು ಟೇಸ್ಟು, ಸಕ್ಕರೆ ಹಾಕಿದ್ದೀವಿ, ಅಕ್ಕಿ ತರಿದು ಸಿಹಿ ಎಲ್ಲ ಚೆನ್ನಾಗಿರುತ್ತೆ. ಒಂಥರ ತುಂಬ ಚೆನ್ನಾಗಿರುತ್ತೆ. ಚಟ್ನಿನೇ ಬೇಡ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ಇಷ್ಟು ಹಾಲಲ್ಲಿ ಇರಬೇಕು ಸ್ವಲ್ಪ. ಯಾಕೆಂದರೆ ಅದು ಅಕ್ಕಿ ತರಿ ಬೇಯೋದೇ ಈ ಹಾಲಿನ ಜೊತೇಲಿ. ಈಗ ಅದಕ್ಕೆ ಬೇಯೋಕ್ಕೆ ಬೇಕಲ್ಲ, ಹಾಲು ನೀರು ಟೈಪ್ ಏನೋ ಬೇಕಲ್ಲ, ಅದು ಹಾಲಲ್ಲೇ ಬೇಯೋದೀಗ. ಹಾಕಿದ್ದೀನಿ. ಇವಾಗ ಬೇಯೋಕ್ಕೆ ಇಟ್ಬಿಡೋಣ. ಕುಕ್ಕರಲ್ಲಿಟ್ಟು ನೀರಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಬಿಸಿ ಆಗ್ತಾಯಿದೆ ಅದು. ಅದರೊಳಗಡೆ ಇಟ್ಟು ಇಟ್ಬಿಡೋಣ ಇಡ್ಲಿಗೆ. ಈಗ ಚಟ್ನಿ ಕೂಡ ಮಾಡಿಕೊಂಡೆ ನೋಡಿ ನಾನು. ಆ ಇಡ್ಲಿ ಬೇಯಕ್ಕೆ ಹಾಕ್ಬಿಟ್ಟು ಇಲ್ಲಿ ಚಟ್ನಿ ಮಾಡ್ಕೊಂಡು ಇಟ್ಕೊಂಡೆ ನೋಡಿ. ಚಟ್ನಿ ಕೂಡ ರೆಡಿ ಆಯಿತು. ಬೇಕಾದರೆ ಒಗ್ಗರಣೆ ಹಾಕ್ಕೋಬೋದು. ನನಗೇನು ಬೇಡ ಅನಿಸುತ್ತೆ, ನಾನು ಹಾಕ್ಕೊಳ್ಳಲ್ಲ, ಯಾವತ್ತೂ ಹಾಕ್ಕೊಳ್ಳಲ್ಲ. ಈಗ ನೋಡಿ, ಇಡ್ಲಿ ಕೂಡ ರೆಡಿ ಆಯಿತು, ಬೆಂತು. ತೆಗೆದುಬಿಡೋಣ ಕೆಳಗಡೆಗೆ. ಈಗ 20 ನಿಮಿಷ ಬೇಯಕ್ಕಿಟ್ಟಿದ್ದೆ. ಯಾಕಂದರೆ ಅಕ್ಕಿ ತರಿ ಇರೋದ್ರಿಂದ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು ಬೇಯೋಕ್ಕೆ ಅಂತೇಳಿ 20 ನಿಮಿಷ ಬೇಯಕ್ಕಿಟ್ಟಿದ್ದೆ. ನೋಡಿ, ಇದೆ ಅಕ್ಕಿ ತರಿ ಇಡ್ಲಿ. ನೋಡಿ, ಈಗ ಏನಾರು ನೀರು ಅನಿಸುತ್ತಾ? ಎಷ್ಟು ಚೆನ್ನಾಗಿ ಕೂಡ್ಕೊಂಡಿದೆ.
ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ ಇದನ್ನು. ಇದು ಮಾಡಿಕೊಂಡು ಟೇಸ್ಟ್ ಮಾಡಿದ್ರೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಇದು ಅಂತ. ತುಂಬ ಚೆನ್ನಾಗಿರುತ್ತೆ. ಇದು ಮಾಮೂಲಿ ರವೆ ಇಡ್ಲಿ ಗೊತ್ತಲ್ಲ ನಿಮಗೆ. ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.